ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಸುರಕ್ಷತಾ ಮುನ್ನೆಚ್ಚರಿಕೆಗಳು ಮತ್ತು ಆನಂತರದ ಆರೈಕೆಯ ಸೂಚನೆಗಳು. ವಿಶೇಷವಾಗಿ ಕೂದಲಿನ ಸ್ಟ್ರೈಟ್ನಿಂಗ್, ರಿಬೌಂಡಿಂಗ್ ಮತ್ತು ಸ್ಮೂತ್ನಿಂಗ್ನ ನಂತರ ರಾಸಾಯನಿಕ ಚಿಕಿತ್ಸೆಗಳಿಗೆ ಮುಖ್ಯವಾಗಿದೆ. ಬ್ಯೂಟಿಷಿಯನ್ ಆಗಿ ನಿಮ್ಮ ಗ್ರಾಹಕರ ಸುರಕ್ಷತೆ ಮತ್ತು ಸೌಕರ್ಯವನ್ನು ಖಚಿತಪಡಿಸಿಕೊಳ್ಳುವುದು ಯಾವಾಗಲೂ ನಿಮ್ಮ ಮೊದಲ ಆದ್ಯತೆಯಾಗಿರಬೇಕು. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು. ಕೂದಲಿನ ವಿಧಗಳು ಮತ್ತು ವಿನ್ಯಾಸವು ಕೂದಲಿನ ಚಿಕಿತ್ಸೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರಿಸಿ. ಕೂದಲಿಗೆ ಚಿಕಿತ್ಸೆ ನೀಡುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ. ಹೇರ್ ಸ್ಟ್ರೈಟ್ನಿಂಗ್, ರೀಬಾಂಡಿಂಗ್ ಮತ್ತು ಸ್ಮೂತ್ನಿಂಗ್ಗಾಗಿ ಸೇಫ್ಟಿ ಪ್ರಿಕಾಷನ್ಗಳನ್ನು ವಿವರಿಸಿ ಮತ್ತು ಕೂದಲು ಸ್ಟ್ರೈಟ್ನಿಂಗ್, ರೀಬಾಂಡಿಂಗ್ ಮತ್ತು ಸ್ಮೂತ್ನಿಂಗ್ ನಂತರ ಆಫ್ಟರ್ ಕೇರ್ ಸಲಹೆಯನ್ನು ನೀಡಿ. ರೀಬಾಂಡಿಂಗ್, ಸ್ಟ್ರೈಟ್ನಿಂಗ್ ಅಥವಾ ಸ್ಮೂತ್ನಿಂಗ್ ಸೇರಿದಂತೆ ಸೂಕ್ತವಾದ ಕೂದಲಿನ ಚಿಕಿತ್ಸೆಯನ್ನು ಆಯ್ಕೆ ಮಾಡುವಾಗ ವಿಭಿನ್ನ ಕೂದಲಿನ ಪ್ರಕಾರಗಳು ಮತ್ತು ಟೆಕ್ಸ್ಚರ್ಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ರೀಬಾಂಡಿಂಗ್ ನೈಸರ್ಗಿಕವಾಗಿ ನೇರವಾದ ಅಥವಾ ಸ್ವಲ್ಪ ಗುಂಗುರು ಇರುವ ಕೂದಲನ್ನು ಹೊಂದಿರುವ ವ್ಯಕ್ತಿಗಳಿಗೆ ಹೇರ್ ರೀಬಾಂಡಿಂಗ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ರೀಬಾಂಡಿಂಗ್ ಚಿಕಿತ್ಸೆಯ ಮೊದಲು ಕೂದಲಿನ ಆರೋಗ್ಯವು ಅತ್ಯಗತ್ಯ. ಕೂದಲು ಈಗಾಗಲೇ ಹಾನಿಗೊಳಗಾಗಿದ್ದರೆ, ದುರ್ಬಲವಾಗಿದ್ದರೆ ಅಥವಾ ಓವರ್ ಪ್ರಾಸೆಸ್ ಆಗಿದ್ದರೆ ರೀಬಾಂಡಿಂಗ್ ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಹಾಗೂ ಮತ್ತಷ್ಟು ಒಡೆಯುವಿಕೆ ಮತ್ತು ಶುಷ್ಕತೆಗೆ ಕಾರಣವಾಗಬಹುದು. ಸ್ಟ್ರೈಟ್ನಿಂಗ್ ಕೆರಾಟಿನ್ ಚಿಕಿತ್ಸೆಗಳಂತಹ ಹೇರ್ ಸ್ಟ್ರೈಟ್ನಿಂಗ್ ಚಿಕಿತ್ಸೆಗಳು ಅಲೆಯಾದ ಸುರುಳಿಯಾಕಾರದ ಅಥವಾ ಸುಕ್ಕುಗಟ್ಟಿದ ಕೂದಲಿನ ವ್ಯಕ್ತಿಗಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಚಿಕಿತ್ಸೆಗಳು ಸುರುಳಿಗಳನ್ನು ವಿಶ್ರಾಂತಿ ಮಾಡಲು ಮತ್ತು ಒರಟನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಕೂದಲನ್ನು ಹೆಚ್ಚು ನಿರ್ವಹಿಸಬಹುದಾಗಿದೆ. ಆದಾಗ್ಯೂ ನೈಸರ್ಗಿಕ ಕೂದಲಿನ ಪ್ರಕಾರ ಮತ್ತು ನಿರ್ದಿಷ್ಟ ಚಿಕಿತ್ಸೆಯ ವಿಧಾನವನ್ನು ಅವಲಂಬಿಸಿ ಪರಿಣಾಮಕಾರಿ ಮತ್ತು ಶಾಶ್ವತ ಫಲಿತಾಂಶಗಳು ಬದಲಾಗಬಹುದು. ಸ್ಮೂತನಿಂಗ್ ಹೇರ್ ಸ್ಮೂತ್ನಿಂಗ್ ಚಿಕಿತ್ಸೆಗಳು ಒರಟನ್ನು ಕಡಿಮೆ ಮಾಡಲು ಮತ್ತು ಕೂದಲಿನ ನಿರ್ವಹಣೆಯನ್ನು ಸುಧಾರಿಸಲು ಗುರಿಯನ್ನು ಹೊಂದಿವೆ. ಕೂದಲಿನ ದಪ್ಪವನ್ನು ಲೆಕ್ಕಿಸದೆ ಅಲೆಯಾದ ಗುಂಗರು ಅಥವಾ ಸುಕ್ಕುಗಟ್ಟಿದ ಕೂದಲನ್ನು ಹೊಂದಿರುವ ವ್ಯಕ್ತಿಗಳಿಗೆ ಅವು ಸಾಮಾನ್ಯವಾಗಿ ಸೂಕ್ತವಾಗಿದೆ. ಸ್ಮೂತ್ನಿಂಗ್ ಚಿಕಿತ್ಸೆಗಳು ಕೂದಲನ್ನು ನಯವಾಗಿಸಿಯೂ ನೈಸರ್ಗಿಕ ಅಲೆಯನ್ನೂ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹೇರ್ ರೀಬಾಂಡಿಂಗ್, ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ಗಾಗಿ ಪ್ಯಾಚ್ ಟೆಸ್ಟ್. ಹೇರ್ ರೀಬಾಂಡಿಂಗ್, ಸ್ಟ್ರೈಟ್ನಿಂಗ್ ಅಥವಾ ಸ್ಮೂತ್ನಿಂಗ್ ಟ್ರೀಟ್ಮೆಂಟ್ಗಳನ್ನು ಮಾಡುವ ಮುನ್ನ ಪ್ಯಾಚ್ ಟೆಸ್ಟ್ ಅತ್ಯಗತ್ಯ ಹಂತ. ಪ್ಯಾಚ್ ಟೆಸ್ಟ್ನಲ್ಲಿ ಸಾಮಾನ್ಯವಾಗಿ ಕಿವಿಯ ಹಿಂದೆ ಅಥವಾ ಮುಂದೋಳಿನ ಮೇಲೆ ಚರ್ಮದ ಸಣ್ಣ ಪ್ರದೇಶಕ್ಕೆ ಸ್ವಲ್ಪ ಕೂದಲು ಚಿಕಿತ್ಸೆಯ ರಾಸಾಯನಿಕಗಳನ್ನು ಹಚ್ಚಬೇಕು. ಚಿಕಿತ್ಸೆಯಲ್ಲಿ ಬಳಸುವ ಉತ್ಪನ್ನಗಳಿಗೆ ನಿಮ್ಮ ಕ್ಲೈಂಟ್ಗೆ ಯಾವುದಾದರೂ ಅಲರ್ಜಿಯ ಪ್ರತಿಕ್ರಿಯೆಗಳಿದ್ದರೆ ಅವನ್ನು ಗುರುತಿಸಲು ಇದು ಸಹಾಯ ಮಾಡುತ್ತದೆ. ಪ್ಯಾಚ್ ಟೆಸ್ಟ್ ಸಾಮಾನ್ಯವಾಗಿ ನಿಜವಾದ ಚಿಕಿತ್ಸೆಗೆ ಕನಿಷ್ಠ 24ರಿಂದ 48 ಗಂಟೆಗಳ ಮೊದಲು ಮಾಡಬೇಕು. ಈ ಸಮಯದಲ್ಲಿ ಬ್ಯೂಟಿಷಿಯನ್ ಪ್ಯಾಚ್ ಟೆಸ್ಟ್ ಪ್ರದೇಶದಲ್ಲಿ ಚರ್ಮ ಕೆಂಪಾಗುವುದು, ತುರಿಕೆ ಅಥವಾ ಕಿರಿಕಿರಿಯ ಯಾವುದೇ ಚಿಹ್ನೆಗಳಿಗಾಗಿ ಗಮನಿಸಬೇಕು. ಕೆಮಿಕಲ್ ರಿಲ್ಯಾಕ್ಸಿಂಗ್ ಚಿಕಿತ್ಸೆಯ ಸಮಯದಲ್ಲಿ ಅನುಸರಿಸಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಈಗ ನೋಡೋಣ. ಚಿಕಿತ್ಸೆಯ ಪ್ರತಿ ಹಂತದಲ್ಲಿ ನೀವು ಈ ಕೆಳಗಿನ ಹಂತಗಳನ್ನು ಅನುಸರಿಸಬೇಕು. ರಕ್ಷಣಾತ್ಮಕ ಗ್ಲೌಸ್ ಅನ್ನು ಧರಿಸಿ. ಹೇರ್ ರಿಲ್ಯಾಕ್ಸಿಂಗ್ ಪ್ರಕ್ರಿಯೆ ಉದ್ದಕ್ಕೂ ರಕ್ಷಣಾತ್ಮಕ ಗ್ಲೌಸ್ಗಳನ್ನು ಧರಿಸುವುದು ರಾಸಾಯನಿಕಗಳೊಂದಿಗೆ ನೇರ ಸಂಪರ್ಕವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಯಾವುದೇ ಸಂಭಾವ್ಯ ಕಿರಿಕಿರಿಯಿಂದ ನಿಮ್ಮ ಕೈಗಳನ್ನು ರಕ್ಷಿಸುತ್ತದೆ. ಕ್ಲೈಂಟ್ ಹೊದಿಕೆ ಕ್ಲೈಂಟ್ ಅನ್ನು ಕವರ್ ಮಾಡಲು ಸಲೂನ್ ಗೌನ್ ಅನ್ನು ಬಳಸುವುದು ಬ್ಯೂಟಿ ಮತ್ತು ವೆಲ್ನೆಸ್ ಉದ್ಯಮದಲ್ಲಿ ಸಾಮಾನ್ಯ ಅಭ್ಯಾಸವಾಗಿದೆ. ಈ ಅತ್ಯಗತ್ಯ ಹಂತವು ಕ್ಲೈಂಟ್ನ ಸಮ್ಮಾನ ಖಾತ್ರಿಪಡಿಸುವುದು ಮಾತ್ರವಲ್ಲದೆ ನೈರ್ಮಲ್ಯ ಮತ್ತು ಪ್ರೊಫೆಷನಲ್ ಪರಿಸರವನ್ನು ಸಹ ನಿರ್ವಹಿಸುತ್ತದೆ. ಇದು ಗ್ರಾಹಕರ ಚರ್ಮ ಮತ್ತು ಬಟ್ಟೆಯನ್ನು ರಾಸಾಯನಿಕಗಳು ಮತ್ತು ಕೂದಲಿನ ಅವಶೇಷಗಳಿಂದ ರಕ್ಷಿಸುತ್ತದೆ. ಪೂರ್ವ ತಪಾಸಣೆ ಕ್ಲೈಂಟ್ನ ನೆತ್ತಿಯಲ್ಲಿ ಯಾವುದೇ ತುರಿಕೆ ಅಥವಾ ಕಿರಿಕಿರಿಗಳಿಗಾಗಿ ಯಾವಾಗಲೂ ಪರೀಕ್ಷಿಸಿ. ಹಾಗೇನಾದರೂ ಇದ್ದರೆ ಹೇರ್ ರಿಲ್ಯಾಕ್ಸಿಂಗ್ ಅನ್ನು ಮುಂದುವರೆಸದೆ ಸ್ಥಿತಿಯನ್ನು ಉಲ್ಬಣಗೊಳಿಸುವುದನ್ನು ತಪ್ಪಿಸುವುದು ಬಹಳ ಮುಖ್ಯ. ಕೂದಲಿನ ವಿಶ್ಲೇಷಣೆ ಸ್ಟ್ರಾಂಡ್ ಟೆಸ್ಟ್ ಅನ್ನು ಸೇರಿದಂತೆ ಕೂದಲಿನ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಿ. ಈ ಪರೀಕ್ಷೆಯು ರಿಲ್ಯಾಕ್ಸರ್ನೊಂದಿಗೆ ಕೂದಲಿನ ಹೊಂದಾಣಿಕೆಯನ್ನು ನಿರ್ಧರಿಸಲು ಮತ್ತು ಅಗತ್ಯವಿರುವ ಸಂಸ್ಕರಣೆಯ ಸಮಯವನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ. ಹಾನಿಗೊಳಗಾದ ಕೂದಲಿಗೆ ಚಿಕಿತ್ಸೆ ನೀಡುವುದನ್ನು ತಪ್ಪಿಸಿ. ಈಗಾಗಲೇ ಹಾನಿಗೊಳಗಾದ ಕೂದಲನ್ನು ರಿಲ್ಯಾಕ್ಸ್ ಮಾಡದಿರುವುದು ಅತ್ಯಗತ್ಯ. ಬದಲಾಗಿ ಅದರ ಆರೋಗ್ಯವನ್ನು ಸುಧಾರಿಸಲು ಕಂಡೀಷನಿಂಗ್ ಟ್ರೀಟ್ಮೆಂಟ್ ಸರಣಿಯನ್ನು ಸೂಚಿಸಿ. ತೀವ್ರತರವಾದ ಪ್ರಕರಣಗಳಲ್ಲಿ ಉತ್ತಮ ಫಲಿತಾಂಶಗಳಿಗಾಗಿ ಹಾನಿಗೊಳಗಾದ ಕೂದಲನ್ನು ಕತ್ತರಿಸುವುದನ್ನು ಪರಿಗಣಿಸಲು ಕ್ಲೈಂಟ್ಗೆ ಸಲಹೆ ನೀಡಿ. ತಯಾರಕರ ಸೂಚನೆಗಳನ್ನು ಅನುಸರಿಸಿ.
ಕೂದಲು ಉತ್ಪನ್ನಗಳನ್ನು ಬಳಸುವ ಮೊದಲು ತಯಾರಕರ ಸೂಚನೆಗಳನ್ನು ಓದುವುದು ಸಹ ಮುಖ್ಯವಾಗಿದೆ. ಪ್ರತಿ ಉತ್ಪನ್ನಕ್ಕೆ ಅಗತ್ಯವಿರುವ ಪ್ರಮಾಣ ಮತ್ತು ಕಾರ್ಯವಿಧಾನದ ಪ್ರಕ್ರಿಯೆಯ ಸಮಯದ ಮಿತಿಯು ಬದಲಾಗಬಹುದು ಎಂಬುದನ್ನು ನೆನಪಿಡಿ. ವಿವಿಧ ರೀತಿಯ ರಿಲ್ಯಾಕ್ಸರ್ಗಳನ್ನು ಮಿಶ್ರಣ ಮಾಡುವುದನ್ನು ತಪ್ಪಿಸಿ. ಸೋಡಿಯಂ ಹೈಡ್ರಾಕ್ಸೈಡ್ ರಿಲ್ಯಾಕ್ಸರ್ ಅನ್ನು ಥಯೋ ರಿಲ್ಯಾಕ್ಸರ್ ಮೇಲೆ ಅಥವಾ ಪ್ರತಿಯಾಗಿ ಹಚ್ಚಬೇಡಿ. ವಿವಿಧ ರೀತಿಯ ರಿಲ್ಯಾಕ್ಸರ್ಗಳನ್ನು ಮಿಶ್ರಣ ಮಾಡುವುದರಿಂದ ಅನಪೇಕ್ಷಿತ ಕೆಮಿಕಲ್ ರಿಯಾಕ್ಷನ್ಗಳಾಗಿ ಕೂದಲ ಹಾನಿಗೆ ಕಾರಣವಾಗಬಹುದು. ಸರಿಯಾದ ರಿಲ್ಯಾಕ್ಸರ್ ಅನ್ನು ಆರಿಸಿ. ತೆಳ್ಳನೆಯ ಕೂದಲಿನ ಮೇಲೆ ಪ್ರಬಲವಾದ ರಿಲ್ಯಾಕ್ಸರ್ ಅನ್ನು ಬಳಸದಿರಿ, ಏಕೆಂದರೆ ಇದರಿಂದ ಕೂದಲು ಒಡೆಯುವುದು ಅಥವಾ ಕೂದಲ ಹಾನಿಗೆ ಕಾರಣವಾಗಬಹುದು. ಎಚ್ಚರಿಕೆ: ರಿಲ್ಯಾಕ್ಸರ್ಗಳನ್ನು ಹಚ್ಚುವ ಮೊದಲು ಕೂದಲು ಮತ್ತು ನೆತ್ತಿಯನ್ನು ಬ್ರಷ್ ಮಾಡಬೇಡಿ. ಸ್ಟ್ರಾಂಗ್ ರಿಲ್ಯಾಕ್ಸರ್ಗಳೊಂದಿಗೆ ಎಚ್ಚರಿಕೆ: ತೆಳುವಾದ ಕೂದಲಿನ ಮೇಲೆ ಬಲವಾದ ರಿಲ್ಯಾಕ್ಸ್ಗಳನ್ನು ಬಳಸುವಾಗ ಜಾಗರೂಕರಾಗಿರಿ, ಏಕೆಂದರೆ ಅವು ಒಡೆಯುವಿಕೆಗೆ ಕಾರಣವಾಗಬಹುದು ಮತ್ತು ಕೂದಲಿನ ರಚನೆಯನ್ನು ದುರ್ಬಲಗೊಳಿಸಬಹುದು. ಸರಿಯಾದ ಶಾಖ ಮಟ್ಟವನ್ನು ಹೊಂದಿಸಿ. ರಾಸಾಯನಿಕವಾಗಿ ರಿಲ್ಯಾಕ್ಸ್ಡ್ ಕೂದಲಿನ ಮೇಲೆ ಕೂಲ್ ಅಥವಾ ವಾರ್ಮ್ ಐರನ್ಗಳಂತಹ ಹೀಟ್ ಸ್ಟೈಲಿಂಗ್ ಉಪಕರಣಗಳನ್ನು ಬಳಸುವಾಗ ಅತಿಯಾದ ಶಾಖವನ್ನು ಬಳಸದಂತೆ ಜಾಗರೂಕರಾಗಿರಿ, ಏಕೆಂದರೆ ಇದು ರಿಲ್ಯಾಕ್ಸ್ಡ್ ಕೂದಲಿನ ಎಳೆಗಳಿಗೆ ಮತ್ತಷ್ಟು ಹಾನಿಯನ್ನು ಉಂಟುಮಾಡಬಹುದು. ಸ್ಟ್ರಾಂಡ್ ಟೆಸ್ಟ್ ನಿರ್ವಹಿಸಿ. ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ನೈಸರ್ಗಿಕ ಕರ್ಲ್ ಅನ್ನು ಎಷ್ಟು ವೇಗವಾಗಿ ತೆಗೆದುಹಾಕಲಾಗುತ್ತಿದೆ ಎಂಬುದನ್ನು ನಿರ್ಧರಿಸಲು ರಿಲ್ಯಾಕ್ಸಿಂಗ್ ಪ್ರಾಸೆಸ್ನಲ್ಲಿ ಆಗಾಗ್ಗೆ ಸ್ಟ್ರಾಂಡ್ ಟೆಸ್ಟ್ಗಳನ್ನು ಮಾಡಿ. ರಿಲ್ಯಾಕ್ಸರ್ ಅನ್ನು ನೆತ್ತಿಗೆ ಸಂಪರ್ಕಿಸುವುದನ್ನು ತಪ್ಪಿಸಿ. ನೆತ್ತಿಯು ಕೆಮಿಕಲ್ ರಿಲ್ಯಾಕ್ಸರ್ ಸಾಧನದೊಂದಿಗೆ ಸಂಪರ್ಕಕ್ಕೆ ಬರದಂತೆ ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಅದು ಕ್ಲೈಂಟ್ಗೆ ಹಾನಿಯನ್ನುಂಟು ಮಾಡುವ ಸಂಭವವಿದೆ. ರಿಲ್ಯಾಕ್ಸರ್ ಆಕಸ್ಮಿಕವಾಗಿ ನೆತ್ತಿಯನ್ನು ಮುಟ್ಟಿದರೆ ಅದನ್ನು ಒದ್ದೆಯಾದ ಟವೆಲ್ನಿಂದ ಮೆಲ್ಲಗೆ ತೆಗೆದುಹಾಕಿ ಪ್ರೊಟೆಕ್ಟಿವ್ ಕ್ರೀಮ್ ಅನ್ನು ಹಚ್ಚಿ. ಸಂಪೂರ್ಣವಾಗಿ ತೊಳೆಯಿರಿ. ರಿಲ್ಯಾಕ್ಸಿಂಗ್ ಪ್ರಾಸೆಸ್ ಪೂರ್ಣಗೊಂಡ ನಂತರ ಕೂದಲನ್ನು ಸಂಪೂರ್ಣವಾಗಿ ತೊಳೆಯಿರಿ. ರಾಸಾಯನಿಕಗಳನ್ನು ತಟಸ್ಥಗೊಳಿಸಲು ಶಾಂಪೂ ಬಳಸಿ. ರಿಲ್ಯಾಕ್ಸರ್ ಶೇಷವಾಗಿ ಉಳಿದರೆ ಅದು ಸಂಸ್ಕರಣೆಯನ್ನು ಮುಂದುವರಿಸಬಹುದು. ಇದು ಕೂದಲ ಹಾನಿಗೆ ಕಾರಣವಾಗುತ್ತದೆ. ಕೆಮಿಕಲ್ ಟ್ರೀಟ್ಮೆಂಟ್ ಸಮಯದಲ್ಲಿ ಅನುಸರಿಸಬೇಕಾದ ಕೆಲವು ಉತ್ತಮ ಅಭ್ಯಾಸಗಳು ಇಲ್ಲಿವೆ. ರಿಲ್ಯಾಕ್ಸಿಂಗ್ ಪ್ರಕ್ರಿಯೆಯ ನಂತರ ಕೂದಲನ್ನು ಬಾಚಿಕೊಳ್ಳುವಾಗ ಅಗಲವಾದ ಹಲ್ಲಿನ ಬಾಚಣಿಗೆ ಬಳಸಿ ಅನಗತ್ಯವಾಗಿ ಕೂದಲು ಒಡೆಯುವುದನ್ನು ತಡೆಯಿರಿ. ಬಾಚಣಿಗೆ ಅಥವಾ ಬೆರಳಿನ ಉಗುರುಗಳಿಂದ ನೆತ್ತಿಯನ್ನು ಕೆರೆಯಬೇಡಿ. ಕೂದಲನ್ನು ಸೆಟ್ ಮಾಡುವ ಮೊದಲು ನೆತ್ತಿ ಮತ್ತು ಕೂದಲು ಎರಡಕ್ಕೂ ಕಂಡೀಷನರ್ ಅನ್ನು ಹಚ್ಚಿ. ರಾಸಾಯನಿಕ ಚಿಕಿತ್ಸೆಯ ನಂತರ ಕೂದಲನ್ನು ಪೋಷಿಸಲು ಮತ್ತು ರಕ್ಷಿಸಲು ಇದು ಸಹಾಯ ಮಾಡುತ್ತದೆ. ಮೆಟಾಲಿಕ್ ಡೈ ಹಾಕಿದ ಕೂದಲಿಗೆ ಹೇರ್ ರಿಲ್ಯಾಕ್ಸ್ ಟ್ರೀಟ್ಮೆಂಟ್ ನೀಡದಿರಿ, ಏಕೆಂದರೆ ಇದು ಅನಪೇಕ್ಷಿತ ರಾಸಾಯನಿಕ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು. ಪ್ರತಿ ಚಿಕಿತ್ಸೆಯ ನಂತರ ಬಳಸಿದ ಕಾರ್ಯವಿಧಾನ ಮತ್ತು ಉತ್ಪನ್ನಗಳನ್ನು ಟ್ರ್ಯಾಕ್ ಮಾಡಲು ಸಂಪೂರ್ಣ ರೆಕಾರ್ಡ್ ಕಾರ್ಡ್ ಅನ್ನು ಶ್ರದ್ಧೆಯಿಂದ ಭರ್ತಿ ಮಾಡಿ. ಮೇಲಾಗಿ, ಸಲೂನ್ ಮತ್ತು ಕಾಸ್ಮೆಟಾಲಜಿಸ್ಟ್ ಎರಡನ್ನೂ ಯಾವುದೇ ಹೊಣೆಗಾರಿಕೆಗಳಿಂದ ರಕ್ಷಿಸುವ ಸಲುವಾಗಿ ರಿಲೀಸ್ ಸ್ಟೇಟ್ಮೆಂಟ್ಗೆ ಸಹಿ ಹಾಕಲು ಕ್ಲೈಂಟ್ ಅನ್ನು ಕೇಳಿ. ಕೆಮಿಕಲ್ ರಿಲ್ಯಾಕ್ಸರ್ಗಳನ್ನು ಈಗಾಗಲೇ ದುರ್ಬಲ ಸ್ಥಿತಿಯಲ್ಲಿರುವ ಹಗುರವಾದ ಕೂದಲಿನ ಮೇಲೆ ಬಳಸಬಾರದು, ಏಕೆಂದರೆ ಇದು ಮತ್ತಷ್ಟು ಹಾನಿಗೆ ಕಾರಣವಾಗಬಹುದು. ಕೂದಲನ್ನು ಅದರ ಮೂಲ ಸ್ಥಿತಿಯ 80% ಹೆಚ್ಚು ರಿಲ್ಯಾಕ್ಸ್ ಅಥವಾ ಸ್ಟ್ರೈಟ್ ಮಾಡಬಾರದು ಎಂಬುದನ್ನು ನೆನಪಿಡಿ, ಏಕೆಂದರೆ ಈ ಮಿತಿಯನ್ನು ಮೀರಿದರೆ ಕೂದಲು ತೀವ್ರವಾಗಿ ಹಾನಿಗೊಳಗಾಗಬಹುದು. ಚಿಕಿತ್ಸೆಯ ನಂತರ ಕ್ಲೈಂಟ್ ನಂತರದ ಆರೈಕೆ ಸೂಚನೆಗಳನ್ನು ಅನುಸರಿಸುವುದು ಸಹ ಬಹಳ ಮುಖ್ಯ. ಈ ಹಂತಗಳನ್ನು ಅನುಸರಿಸುವುದು ಕೇಶವಿನ್ಯಾಸವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಕೂದಲಿಗೆ ಹಾನಿಯಾಗದಂತೆ ತಡೆಯುತ್ತದೆ. ಮೊದಲ 3 ದಿನಗಳಲ್ಲಿ ಅವರ ಕೂದಲನ್ನು ಒದ್ದೆ ಮಾಡದಂತೆ ಸಲಹೆ ನೀಡಿ. ಇದು ಚಿಕಿತ್ಸೆಯನ್ನು ಸರಿಯಾಗಿ ಸೆಟ್ ಮಾಡಿ ದೀರ್ಘಕಾಲೀನ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಕ್ಲೈಂಟ್ಗೆ ಈ ಅವಧಿಯಲ್ಲಿ ಅವರ ಕೂದಲನ್ನು ಕಟ್ಟದಂತೆ ಅಥವಾ ಅವರ ಕಿವಿಯ ಹಿಂದೆ ಸಿಕ್ಕಿಸದಂತೆ ಸೂಚಿಸಿ. ಹಾಗೆ ಮಾಡುವುದರಿಂದ ಸ್ಮೂತ್ನಿಂಗ್ ಪ್ರಕ್ರಿಯೆಗೆ ಅಡ್ಡಿಪಡಿಸಬಹುದು. ನಿದ್ರಿಸುವಾಗ ಯಾವುದೇ ಸುಕ್ಕು ಅಥವಾ ಬಾಗುವಿಕೆಯನ್ನು ತಡೆಯಲು ಅವರು ತಮ್ಮ ಕೂದಲು ನೇರವಾಗಿರುವಂತೆ ನೋಡಿಕೊಳ್ಳಬೇಕು. ಕೂದಲಿನ ಕಾರ್ಯವಿಧಾನದ 3 ದಿನಗಳ ನಂತರ ಕೂದಲನ್ನು ಸೂಕ್ತವಾದ ಶ್ಯಾಂಪೂ ಮತ್ತು ಕಂಡೀಷನರ್ನಿಂದ ತೊಳೆಯಬಹುದು. ಕೂದಲನ್ನು ಪೋಷಿಸಲು ಮತ್ತು ಹೆಚ್ಚಿನ ತೇವಾಂಶವನ್ನು ಹೀರಿಕೊಳ್ಳಲು ಸಾಮಾನ್ಯಕ್ಕಿಂತ ಕೆಲವು ನಿಮಿಷಗಳ ಕಾಲ ಕಂಡೀಷನರ್ ಅನ್ನು ಬಿಡಲು ಅವರಿಗೆ ಸಲಹೆ ನೀಡಿ. ಎಳೆಗಳನ್ನು ನಿಧಾನವಾಗಿ ಬೇರ್ಪಡಿಸಲು ಮತ್ತು ಯಾವುದೇ ಸಿಕ್ಕುಗಳನ್ನು ಎಚ್ಚರಿಕೆಯಿಂದ ತೆಗೆದುಹಾಕಲು ವೈಟ್ ಟೂತ್ ಹೇರ್ ಕೋಂಬ್ ಬಳಸಲು ಶಿಫಾರಸು ಮಾಡಿ. ಹಾನಿಯನ್ನು ತಡೆಗಟ್ಟಲು ಹೇರ್ ಬ್ರಷ್ ಅನ್ನು ಬಳಸದಂತೆ ಸಲಹೆ ನೀಡಿ. ಧೂಳು, ಬಿಸಿಲು ಮತ್ತು ಮಾಲಿನ್ಯದಿಂದ ಬಾಹ್ಯ ಹಾನಿಯ ವಿರುದ್ಧ ರಕ್ಷಣಾತ್ಮಕ ತಡೆಗೋಡೆ ರಚಿಸಲು ಹೇರ್ ಸೀರಮ್ ಅನ್ನು ನಿಯಮಿತವಾಗಿ ಹಚ್ಚಿ. ತೇವಾಂಶವನ್ನು ಉಳಿಸಿಕೊಳ್ಳಲು ಮತ್ತು ಶುಷ್ಕತೆ ಹಾಗೂ ಫ್ರಿಜ್ ಅನ್ನು ತಡೆಯಲ್ಲಿ ಇರಿಸಲು
ಲೀವ್ ಇನ್ ಕಂಡೀಷನರ್ ಅನ್ನು ಸಹ ಬಳಸಬೇಕು. ಕೂದಲು ಸ್ಮೂದನಿಂಗ್ ರಾಸಾಯನಿಕಗಳಿಂದ ಕಳೆದು ಹೋದ ಪೋಷಕಾಂಶಗಳನ್ನು ಪುನಃ ತುಂಬಿಸಲು ಹೇರ್ ಮಾಸ್ಕ್ ಅಥವಾ ನಿಯಮಿತ ಹೇರ್ ಸ್ಪಾಗಳ ಬಳಕೆಯನ್ನು ಪ್ರೋತ್ಸಾಹಿಸಿ. ಪೌಷ್ಟಿಕ ಆಹಾರದ ಸೇವನೆಯನ್ನು ಸೂಚಿಸಿ. ಕೂದಲಿನ ಕಾರ್ಯವಿಧಾನದ 15 ದಿನಗಳ ನಂತರ ಉತ್ತಮ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಮತ್ತು ವಿಭಜಿತ ತುದಿಗಳನ್ನು ತಡೆಯಲು ನಿಯಮಿತ ಕೂದಲಿನ ಟ್ರಿಮ್ಗಳಿಗೆ ಸಲಹೆ ನೀಡಿ. ತಾಪನ ಸಾಧನಗಳನ್ನು ಸ್ವಲ್ಪ ಸಮಯದವರೆಗೆ ತಪ್ಪಿಸಬೇಕು. ಬ್ಲೋ ಡ್ರೈಯಿಂಗ್ ಅಗತ್ಯವಿದ್ದರೆ ಕೂಲ್ ಬ್ಲಾಸ್ಟ್ ಮೋಡ್ ಅನ್ನು ಬಳಸಲು ಶಿಫಾರಸು ಮಾಡಿ. ಟೋಪಿ ಅಥವಾ ಛತ್ರಿಗಳನ್ನು ಬಳಸುವ ಮೂಲಕ ಕಠಿಣವಾದ ಬಿಸಿಲು, ತಂಪಾದ ಗಾಳಿ ಮತ್ತು ಮಳೆಯಂತಹ ಪರಿಸರ ಅಂಶಗಳಿಂದ ಕೂದಲನ್ನು ರಕ್ಷಿಸಿ. ಒಣ ಕೂದಲನ್ನು ತೇವಗೊಳಿಸಲು ಮತ್ತು ಸಿಕ್ಕಾಗುವುದನ್ನು ತಡೆಯಲು ಆಂಟಿಫ್ರಿಜ್ ಸ್ಪ್ರೇ ಅನ್ನು ಬಳಸಲು ಸಹ ಸಲಹೆ ನೀಡಿ. ಕನಿಷ್ಠ 6 ತಿಂಗಳವರೆಗೆ ಕೂದಲು ಸ್ಮೂತ್ನಿಂಗ್ ಚಿಕಿತ್ಸೆಯಿಂದ ಚೇತರಿಸಿಕೊಳ್ಳಲು ಯಾವುದೇ ಹೇರ್ ಕಲರಿಂಗ್ ಅಥವಾ ಹೈಲೈಟ್ ಮಾಡುವುದರ ವಿರುದ್ಧ ಸಲಹೆ ನೀಡಿ. ಕೂದಲನ್ನು ಕಟ್ಟುವುದು ಅಥವಾ ಹೇರ್ ಪಿನ್ಗಳನ್ನು ಬಳಸುವುದರ ವಿರುದ್ಧ ಸಲಹೆ ನೀಡಿ, ಏಕೆಂದರೆ ಅವು ಸುಕ್ಕುಗಟ್ಟಿದ ಗುರುತುಗಳನ್ನು ಬಿಡಬಹುದು. ಅದನ್ನು ಮತ್ತೆ ನೇರಗೊಳಿಸಲು ಕಷ್ಟವಾಗುತ್ತದೆ. ಕೂದಲು ಜಿಡ್ಡಾಗದಿದ್ದರೆ ದಿನ ಬಿಟ್ಟು ದಿನ ಶ್ಯಾಂಪೂ ಮಾಡಲು ಹೇಳಿ ಅಥವಾ ಕಂಡೀಷನರ್ ಅನ್ನು ಶ್ಯಾಂಪೂ ಆಗಿ ಬಳಸಿ ಸಹ ವಾಶ್ ಮಾಡಲು ಪ್ರಯತ್ನಿಸಿ. ದೀರ್ಘಾವಧಿಯ ಶಕ್ತಿ, ಹೊಳಪು ಮತ್ತು ಬೌನ್ಸ್ಗಾಗಿ ತೀವ್ರವಾದ ಕೂದಲ ರಕ್ಷಣೆಯ ದಿನಚರಿಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿ. ಈ ನಂತರದ ಆರೈಕೆ ಮಾರ್ಗಸೂಚಿಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಗ್ರಾಹಕರು ತಮ್ಮ ಹೇರ್ ಸ್ಮೂತ್ನಿಂಗ್ ಚಿಕಿತ್ಸೆಯ ಪ್ರಯೋಜನಗಳನ್ನು ದೀರ್ಘಕಾಲದವರೆಗೆ ಆನಂದಿಸಬಹುದು. ಆರೋಗ್ಯಕರ, ನಯವಾದ ಮತ್ತು ಫ್ರಿಜ್ ಮುಕ್ತ ಕೂದಲು ಸ್ಥಿರವಾದ ಮತ್ತು ಎಚ್ಚರಿಕೆಯ ಆರೈಕೆಯ ಫಲಿತಾಂಶವಾಗಿದೆ. ಇದು ನಮ್ಮನ್ನು ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನೀವು ಕಲಿತ ವಿಷಯಗಳೇನೆಂದರೆ, ಕೂದಲಿನ ವಿಧಗಳು ಮತ್ತು ವಿನ್ಯಾಸವು ಕೂದಲಿನ ಚಿಕಿತ್ಸೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರಿಸಿ. ಕೂದಲಿನ ಚಿಕಿತ್ಸೆ ನೀಡುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ. ಹೇರ್ ಸ್ಟ್ರೈಟ್ನಿಂಗ್, ರಿಬಾಂಡಿಂಗ್ ಮತ್ತು ಸ್ಮೂತ್ನಿಂಗ್ ರಕ್ಷತಾ ಮುನ್ನೆಚ್ಚರಿಕೆಗಳನ್ನು ವಿವರಿಸಿ. ಹೇರ್ ಸ್ಟ್ರೈಟ್ನಿಂಗ್, ರಿಬಾಂಡಿಂಗ್ ಮತ್ತು ಸ್ಮೂತ್ನಿಂಗ್ ಆದ ನಂತರದ ಆರೈಕೆಯ ಸಲಹೆಗಳನ್ನು ನೀಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.